ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಇದು 2 ದಿವಸದ ನಂತರದ ವಿಡಿಯೋ. ಸೊ ನಾನು ಸದ್ಯಕ್ಕೆ ಗಿಡಗಳಿಗೆ ಒಂದಿಷ್ಟು ಗೊಬ್ಬರನ ಕೊಡ್ತೀನಿ. ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೆ, ನಿನ್ನೆ ಮೊನ್ನೆ ಕೊಡ್ಬೇಕಂತಿದ್ದೆ. ಸೊ ನೋಡ್ರಿ, ಇಲ್ಲಿ ಇದನ್ನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ನಾನು ಇವತ್ತೆಲ್ಲ ಗಿಡಗಳಿಗೆ ಕೊಡ್ತೀನಿ. ಆಮೇಲೆ ಏನು ಗೊಬ್ಬರ ಕೊಡ್ತೀನಿ ಅಂತ ಸಾಕಷ್ಟು ಜನ ಕೇಳ್ತೀರಿ. ಸೊ ನಾನು ಏನೇ ಹಾಕಿದ್ರೂ ತೋರಿಸಿರ್ತೀನಿ ನಿಮಗೆ. ಆಮೇಲೆ ಇನ್ನೊಂದೇನೆಂದರೆ, ಕೆಲವೊಂದು ಟೈಮ್ ತೋರಿಸಿಲ್ಲ ಅಂದ್ರೂ ಹೇಳಿರ್ತೀನಿ ನಾನು ಏನೇನು ಗೊಬ್ಬರ ಹಾಕೀನಿ ಅನ್ನೋದನ್ನು. ಸೊ ಇವತ್ತು ಇದು ಈ ಬನಾನಾ, ಸೊ ಆಲ್ರೆಡಿ ಇದು ಎಷ್ಟು ಚಂದ ಫರ್ಮೆಂಟೆಡ್ ಆಗ್ಯದ ನಿಮಗೆ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ. ಸೊ ಇದನ್ನೆಲ್ಲ ತೆಗೆದು ನಾನು ಕಂಪೋಸ್ಟ್ ಇದಕ್ಕೆ ಹಾಕ್ಕೊಂಡು ಈ ನೀರನ್ನು ಬೇಕಾದ್ರೆ ಮಿಕ್ಸ್ ಮಾಡ್ಕೊಂಡು ಹಾಕೋಬೋದು. ಇದ್ರ ಜೊತೆಗೂ ಹಾಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬೇಕಂದರೆ ಒಂದಿಷ್ಟು ಬೆಲ್ಲನೂ ಕಲಸಿಡ್ಬೋದು. ನಾನು ಅದನ್ನು ಮಾಡೀನಿ, ಅದೊಂದು ಇದರಲ್ಲಿ ಅದೇ ತೋರಿಸ್ತೀನಿ ತಡ್ರಿ ನಿಮಗೆ. ಇದರಲ್ಲಿ ಬನಾನಾ ಮತ್ತು ಇದು ಏನಪ್ಪ ಬೆಲ್ಲ ಹಾಕಿ ನಾನು ಇಟ್ಟಿರೋಂಥ ಗೊಬ್ಬರ. ಇದು ಭಾಳ ಹಳೇದಿದು. ಸೊ ಇದು ಅಷ್ಟೇ ನೋಡ್ರಿ ಎಷ್ಟು ಚೆನ್ನಾಗಾಗ್ಯದ ಅಂಥೇಳಿ. ಸೊ ಇದು ನಾವು ನೀರಲ್ಲಿ ಮಿಕ್ಸ್ ಮಾಡಿ ಇದನ್ನು ಕೊಡ್ಬೋದು. ಸೊ ಇದು ನೋಡಿರಿ, ಇದು ಎಲ್ಲಿವರೆಗಿತ್ತು ಅಂದರೆ ಇಲ್ಲಿವರೆಗಿತ್ತು. ಸೊ ಇಲ್ಲಿಂದ ನಾನು ಕೊಟ್ಕೊಂತ ಬಂದಮೇಲೆ ಇಷ್ಟ ಆಗಿದೆ ನೋಡ್ರಿ. ಸೊ ಅದು ಹಾಗೆ ಕೊಡ್ತಿರ್ತೀನಿ, ಇಲ್ಲಾಂದ್ರೆ ಹೇಳಿರ್ತೀನಿ ನಾನು ನಿಮಗೆ. ಬಟ್ ಕೆಲವೊಂದು ಟೈಮ್ ನಾನು ಮಾಡ್ಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಿರಲ್ಲ, ಅಥವಾ ಇನ್ನೊಂದೇನೋ ಪ್ರಾಬ್ಲಮ್ ಆಗಿರುತ್ತೆ. ಹಾಗಿದ್ದಾಗ ಮಾತ್ರ ನಾನು ಬಿಟ್ಟಿರ್ತೀನಿ. ಸೊ ಇದನ್ನ ಒಂದು ಸ್ವಲ್ಪ ನೀರಿಗಿಲ್ಲಿ ಹಾಕೊಲಿಕತ್ತೀನಿ ನೋಡ್ರಿ. ಆಮೇಲೆ ಇದು ದಪ್ಪ ಇರೋದು ಸೋಸ್ಕೋಬೋದು, ಇಲ್ಲಾಂದರೆ ನಡೀತದೆ. ನಾನು ಇದು ದಪ್ಪ ಇರೋದನ್ನು ತೆಗೆದು ಇದಕ್ಕೆ ಹಾಕೊತೀನಿ, ಗೊಬ್ಬರ ಮಾಡೋದಕ್ಕೆ ಒಳಗೆ ಹಾಕ್ಕೊಂಡ್ರೆ ಸಾಕು. ಬಟ್ ಇವೆಲ್ಲ ಏನೂ ಆಗಲ್ಲ. ಇದು ಕೂಡ ನೀರಲ್ಲಿ ಮಣ್ಣಲ್ಲಿ ಸೇರ್ತಂದರೆ ಆರಾಮಾಗಿ ಕೊಳಿತು ಇದಾಗುತ್ತೆ. ಸೊ ಇದನ್ನು ನಾವು ಈ ಥರ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನೋಡ್ರಿ, ಈ ಥರ ಹೂವಿನ ಗಿಡಗಳಿಗೆಲ್ಲ ಕೊಡ್ತಾ ಹೋದರೆ ಆಯಿತು. ಸ್ಪೆಷಲಿ ಹೂವಿನ ಗಿಡಗಳಿಗೆ ಭಾರಿ ಒಳ್ಳೆಯದಿದು. ಅದಕ್ಕೆಲ್ಲ ಕೊಟ್ಟರೆ ಸಾಕು. ಪೊಟ್ಯಾಶ್ ಜಾಸ್ತಿ ಇರೋದ್ರಿಂದ, ಇದರಲ್ಲಿ ಪೊಟ್ಯಾಶ್ ಜಾಸ್ತಿ ಇರೋದ್ರಿಂದ ಗಿಡಗಳಿಗೆ ಮೊಗ್ಗುಗಳನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅದು. ಹಾಗಾಗಿ ಸ್ವಲ್ಪ ನಾವು ಸ್ವಲ್ಪ ಬಕೆಟು ದೂರ ಇಟ್ಟಿದ್ದಾರೆ. ಹಾಗಾಗಿ ನಾವು ಇದಕ್ಕೆ ಸ್ವಲ್ಪ ಹೂವಿನ ಗಿಡಗಳಿಗೆ ಜಾಸ್ತಿ, ಹಣ್ಣಿನ ಗಿಡಗಳಿಗೆ, ಹೂವಿನ ಗಿಡಗಳಿಗೆ ಜಾಸ್ತಿ ನಾವು ಇದನ್ನು ಕೊಡ್ಬೋದು. ಇದರಿಂದ ಹೂವಿನ ಸೈಜು ಚೆನ್ನಾಗಿ ಬರ್ತಾವೆ. ಸೊ ಈ ಥರ ಮಿಕ್ಸ್ ಮಾಡ್ಕೊತ ಕೊಟ್ಟರೆ ಆಯಿತು. ಇದೇ ಥರ ಗೊಬ್ಬರಗಳನ್ನು ಕೊಡ್ತಿರ್ತೀನಿ. ಇಲ್ಲಾಂದರೆ ನಾನು ಕುರಿ ಗೊಬ್ಬರ ಹಾಕ್ತೀನಿ, ಇಲ್ಲಾಂದರೆ ನಾನು ಈ ಕಿಚನ್ ವೇಸ್ಟ್ ಗೊಬ್ಬರ ಮಾಡ್ಕೊಂಡು ಹಾಕ್ತೀನಿ. ಸೊ ಇದೇ ಥರದ್ದು ಗೊಬ್ಬರಗಳನ್ನು ನಾನು ಕೊಡ್ತೀನಿ. ಸೊ ಇದು ನೋಡ್ರಿ, ವರ್ಷ ಪೂರ್ತಿ ಹೂವು ಬರ್ತೈತೆ. ಇದಕ್ಕೆ ಸ್ವಲ್ಪ ಜಾಸ್ತಿ ಫೀಡ್ ಮಾಡಬೇಕಾಗತ್ತೆ ನಾವು, ಇಲ್ಲಾಂದ್ರೆ ಸ್ವಲ್ಪ ಅದು ವೀಕ್ ಆದಂಗೆ ಅನಿಸ್ತು. ಅಂದರೆ ಹೂವುಗಳನ್ನು ಜಾಸ್ತಿ ಅದು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಯಾವುದೇ ಅಲ್ಲಿ ಒಂದು ಸ್ವಲ್ಪ ಹೂವಿನ ಗಿಡಗಳಿಗೆ ಬೇಕು, ಸ್ವಲ್ಪ ಅದಕ್ಕೆ ಹೂಗಳು ಕೊಡ್ಬೇಕಂದ್ರೆ ಅದಕ್ಕೂ ಎನರ್ಜಿ ಬೇಕಲ್ಲ, ಊಟ ಬೇಕಲ್ಲ. ಹಾಗಾಗಿ ಎಲ್ಲದಕ್ಕೂ ಸ್ವಲ್ಪ ಕೊಡ್ತೀವಿ. ಕೆಲವೊಂದು ಟೈಮ್ ವಿಡಿಯೋ ಮಾಡಿರಲ್ಲ ಅಷ್ಟೇ, ಬಟ್ ಟೈಮ್ ಸಿಕ್ಕಾಗೆಲ್ಲ ಹಿಂಗೆ ಕೊಡ್ತಿರ್ತೀನಿ. ಮೊನ್ನೆ ನಾನು ಎಲ್ಲದ್ರಾಗೂ ನೀವು ಅಬ್ಸರ್ವ್ ಮಾಡಿ ಈ ಥರ ಬ್ಲ್ಯಾಕ್ ಅದೇ, ಈ ಥರ ಬ್ಲ್ಯಾಕ್ ಆಗಿ ಕಾಣಕತ್ತಲ್ಲ ನಿಮ್ಗೆ. ಸೊ ಮೊನ್ನೆ ಎಲ್ಲದಕ್ಕೂ ನಾನು ವರ್ಮಿ ಕಂಪೋಸ್ಟು, ಕುರಿ ಗೊಬ್ಬರ ಮಿಕ್ಸ್ ಮಾಡಿ ಒಂದೊಂದು ಮುಷ್ಟಿ ಅಷ್ಟು ಹಾಕ್ತಾ ಬಂದೀನಿ. ಆಮೇಲೆ ಸೀವೀಡು ಹಾಕಿದ್ದೀನಿ. ಸೊ ಅಷ್ಟೇ. ಕೆಲವೊಂದು ಟೈಮ್ ಒಂದು ಸ್ವಲ್ಪ ವಿಡಿಯೋ ಮಾಡೋದು ಪ್ರಾಬ್ಲಮ್ ಆಯಿತು ಅಂದರೆ ಅಷ್ಟೇ ಬಿಟ್ಟಿರ್ತೀನಿ. ಇವಾಗ ಇದು ಫರ್ಮೆಂಟೆಡ್ ಮಾಡಿ ಇಟ್ಟಿದ್ದನ್ನು ಹಾಕೊಂಡಿನಿ ನೋಡ್ರಿ ಒಂದು ಸ್ವಲ್ಪ ನೀರಲ್ಲಿ. ಸ್ವಲ್ಪ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಡು ಗಿಡಗಳಿಗೆ ಕೊಡೋದಷ್ಟೇ. ಸೊ ಇದೊಂದು
ಸೊ ಇದನ್ನು ಎಲ್ಲ ಗಿಡಗಳಿಗೆ ಆ ಕಡೆ ಇರೋ ಎಲ್ಲ ಗಿಡಗಳಿಗೆ ಹಾಕಿ ಬರ್ತೀನಿ. ಸದ್ಯಕ್ಕೆ ಇವಾಗ ಎಲ್ಲ ಕಡೆ ಕೊಟ್ಟಾಯ್ತು, ಎಲ್ಲ ಕಡೆ ಹಾಕೀನಿ. ಆಲ್ಮೋಸ್ಟ್ ಎಲ್ಲ ಕಡೆ ನೀರು ಹಾಗೆ ನೋಡ್ಬೋದು ನೀವು, ಎಲ್ಲ ಕಡೆ ಹಾಕಿದ್ದೀನಿ. ಸೊ ಎಲ್ಲ ಹಚ್ಚಿರೋದು ಎಲ್ಲ ಗಿಡಗಳು ಹತ್ಕೊಂಡವ ಆಲ್ಮೋಸ್ಟ್. ಸೊ ರೇನ್ ಲಿಲ್ಲಿ ನೋಡ್ರಿ ಅರಳಿದಾವ. ಜಸ್ಟ್ ಇವಾಗ ಎಷ್ಟೊಂದು ಪಕ್ಷಿ ಬಂದಿದ್ವು, ಇವಾಗ ಹೋಯ್ತು. ಸೈಜು ಚೆನ್ನಾಗಿ ಬರ್ತಾವ ಅಂತ ಹೇಳಿ ನಾನು ಎಲ್ಲದಕ್ಕೂ ಇವತ್ತು ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟಿನಿ. ಈಗ ಗೊತ್ತು ಮಳೆ ಬಂದರೂ ಬರ್ಬೋದು, ಅಷ್ಟೊತ್ತ ನಾವು ಅಬ್ಸರ್ವನ್ನು ಮಾಡ್ಕೊಂಡಿರ್ತಾವ. ಹಾಗಾಗಿ ಒಂದು ಸ್ವಲ್ಪ ಅದಕ್ಕೆ ನಾನು ಕೊಟ್ಟಿದ್ದೀನಿ. ಸೀಡ್ಸ್ ಆಗ್ಲಿಕ್ಕತ್ತವ ಆಲ್ಮೋಸ್ಟ್. ಈಗ ಎಲ್ಲ ಗಿಡದಲ್ಲೂ ಸೀಡ್ಸ್ ಆಗ್ಲಿಕ್ಕತ್ತವ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ತೆಗೆದು ಬಿಡ್ತೀನಿ ನಾನು. ಇದು ನೋಡ್ರಿ ಇಷ್ಟು ಗುಂಚಲ ಒಂದು ಬೊಕ್ಕೆ ಆಗಿದೆ. ಇದು ಇಷ್ಟ ಇಲ್ಲಿ ಎಷ್ಟು ಚಂದ ಕಾಣಕತ್ತದ ನೋಡ್ರಿ. ಸೊ ಬೆಂಡೆಕಾಯಿನೂ ಅಷ್ಟೇ, ಈಗೆಲ್ಲ ಕಾಯಿ ಬರಕತ್ತವಲ್ಲ, ಹಂಗಾಗಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಈಗ ಗೊಬ್ಬರ ಅದಕ್ಕೆ ಇದು ಸ್ವಲ್ಪ ವೈಟ್ ಆಗೈತೆ ಯಾಕೆ ಎಲೆಗಳು, ಇದನ್ನು ತೆಗೆದುಬಿಡ್ತೀನಿ. ಸೊ ಇದು ಕಟ್ ಮಾಡಿ ಮೇಲಿನ ಪೂರ್ತಿ ಇದನ್ನು ಹಂಗೆ ಆಗಿತ್ತು ವೈಟ್. ಸೊ ಅಲ್ಲಿ ಬೆಂಡೆಕಾಯಿ ಆಗ್ಲಿಕ್ಕೆ ನೋಡ್ಬೋದು. ಒಂದಿಷ್ಟು ಬೆಂಡೆಕಾಯಿ ಬದನೆಕಾಯಿ ತೊಗೊಂಡೋಗಿ ನಾನು. ಸೊ ಅಷ್ಟೇ, ಅದನ್ನೆಲ್ಲ ನನಗೆ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಇದರಲ್ಲಿ ಮೆಣಸಿನ ಗಿಡ ಇದೆ ಒಂದು 4, ಅವನ್ನ ತೆಗೆದು ಹಾಕೋಬೇಕು ಬೇರೆ ಪಾಟ್ಸಿಗೆ. ಸೊ ಅದೇ ಕೆಲಸ ಐತಿ ಇವತ್ತು ನನ್ನ ಮೇಜರು. ಸ್ವಲ್ಪ ಆಗಲಿಲ್ಲ ಮಾಡೋಕ್ಕೆ. ಸೊ ಓಕೆ ಫ್ರೆಂಡ್ಸ್, ಇವಾಗ ನೋಡ್ರಿ ಇಲ್ಲಿ ಆಗ್ಲಿಕ್ಕೆ ಇದು ವೈಟೇ, ಎಸ್ ವೈಟ್ ಗ್ರೀನ್ ಅದು ಮಿಕ್ಸ್ ಐತೆ. ಸೊ ಹಂಗಾಗಿ ನಾನು ಈ ಗಿಡಗಳನ್ನು ಇದನ್ನು ಮಾಡಲಿಲ್ಲ. ಹೋದ ವರ್ಷದಿಂದ ಅದಾವೆ ಇವು. ಇದ್ರದ್ದೇ ಕಟ್ಟಿಂಗ್ ಬೇಕಾದ್ರೆ ಹಾಕೊಂಡಿನಿ ಹೊರತು ನಾನು ಸ್ವಲ್ಪ ತೆಗಿಯಕ್ಕೆ ಹೋಗಿಲ್ಲ, ಯಾಕಂದರೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ಇಲ್ಲಿ ನೋಡ್ರಿ 3 ಕಲರ್ಸು ಇಲ್ಲೇ ಎಟ್ ಎ ಟೈಮ್ ಇಲ್ಲೇ ನೋಡ್ಬೋದು ನೋಡ್ರಿ. ಲೈಟ್ ಬ್ಲೂ, ಬ್ಲೂ ಪಿಂಕು, ಬ್ಲೂ. ಸೊ ಸೀಡ್ಸ್ ಆಗಬೇಕಾದ್ರೆ ಪೊಲಿನೇಷನ್ ಆಗಿರ್ತದಲ್ಲ ಕ್ರಾಸು, ಹಾಗಾಗಿ ಇವೆಲ್ಲವೂ ಕೂಡ ಹಿಂಗೆ ಬರ್ತವೆ. ಸದ್ಯಕ್ಕೆ ಒಂದೊಂದೇ ಗಿಡಗಳು ಸೆಟ್ ಆಗ್ಲಿಕ್ಕತ್ತವ. ಸದ್ಯಕ್ಕಂತೂ ಒಂದಿಷ್ಟು ಗ್ರೋತು ಅದ್ರಾಗಿಂದೆಲ್ಲ ತೆಗೆದು ಬೇರೆ ಕಡೆ ಹಾಕೋಬಹುದು. ಇದ್ರ ಹಾಕೊಂಡು ನೋಡ್ರಿ ನಾನು. ಇದು ನೀರ ಮಿಲಿಬಗ್ಸ್. ಸೊ ಇವೆಲ್ಲನೂ ಸೆಟ್ ಆಗ್ಲಿಕ್ಕತ್ತವ. ಸೊ ಅದೇ ಒಂದು ಖುಷಿ. ಸೊ ಓಕೆ ಫ್ರೆಂಡ್ಸ್, ಬಾಯ್. ನನ್ನ ಫ್ರೆಂಡ್ ಬರ್ಲಿಕ್ಕತ್ತದ, ನಾನು ನೋಡಿ ಹಾರ ಹೋಗ್ಲಿಕ್ಕತ್ತವ, ನೋಡ್ಬಿಡ್ತೀನಿ ಪಾಪ. ಓಕೆ. ಸೊ ಅಲ್ಲಿ ದುಂಬಿಗಳು ಓಡಾಡ್ಲಿಕ್ಕತ್ತವ, ಒಂದಿಷ್ಟು ಹುಳಗಳು ಓಡಾಡ್ಲಿಕ್ಕತ್ತವ ನೋಡ್ರಿ, ಇಲ್ಲೊಂದು ಕೂತವೆ. ಸೊ ಇವೆಲ್ಲ ಪಾಲಿನೇಷನ್ ಮಾಡಂತವ. ಇವು ಕಾಣಿಸ್ತಾ ಇಲ್ಲೇ ಇದೆ ನೋಡ್ರಿ, ಇಲ್ಲೇ. ಸೊ ಪಾಲಿನೇಷನ್ ಮಾಡೋಂಥವು ಅವೆಲ್ಲ ಅದರಿಂದನೇ. ಸೊ ಕಲರ್ ಸೀಡ್ಸ್ ಆಗಲಿ ಅದೆಲ್ಲನೂ ಕೂಡ ಆಗಲಿ ಸ್ಟಾರ್ಟ್ ಆಗುತ್ತೆ. ಇದನ್ನು ರಿಪೋರ್ಟ್ ಮಾಡೋದು ನಾನು ನಿಮಗೆ ಒಂದು ತೋರಿಸ್ತೀನಿ. ಇಷ್ಟು ಹೂವಾಗಿದ್ವಲ್ಲ, ಹೂವಲ್ಲಿ ಕೆಲವೊಂದಿಷ್ಟು ಕಾಯಿನೂ ಆಗ್ಲಿಕ್ಕೆ ಹಿಡ್ಕೊಂಡವು ನೋಡ್ರಿ. ಆದರೆ ಸ್ವಲ್ಪ ರಿಪೋರ್ಟಿಂಗ್ ಅದು ಮಾಡಿದಾಗ ಈ ಸರಿ ಅವು ಕಾಯಿ ಹಿಡಿಯೋದು ಕಷ್ಟ. ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತ. ಸದ್ಯಕ್ಕಂತೂ ಕಾಯಿ ಅಲ್ಲೊಂದಂತೂ ಅದಾವ, ನೋಡೋಣ. ನಾನು ಫಸ್ಟ್ ಟೈಮು ಈ ಗಿಡನೂ ನೋಡಿದ್ದು ಬರೀ ನಾನು ಬೇರೆಯವ್ರ ಹತ್ರ ನೋಡಿದ್ದೆ ಯೂಟ್ಯೂಬ್ನಾಗೆ. ಆದರೆ ಇವಾಗ ರಿಯಲ್ ಆಗಿ ನೋಡೀನಿ. ರಿಯಲ್ ಆಗಿ ಇದ್ರದ್ದು ಹಣ್ಣೇನಾರು ಆಯಿತು ಅಂದರೆ ಸ್ವೀಟ್ ಅದನ್ನು ನೋಡಿದ್ರೆ ಆಯಿತು. ಓಕೆ ಫ್ರೆಂಡ್ಸ್, ಬಾಯ್.